ಹಲೋ, ದಿಸ್ ವಾಸ್ ಮೈ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಡಿ ಎಮ್ ಮಾಡ್ತಾ ಇದ್ರಿ ಮ್ಯಾಮ್. ನನ್ನ ಮಗು ತುಂಬಾ ನೇಲ್ಸ್ ಯಾವಾಗಲೂ ಕಚ್ತಿರ್ತಾರೆ, ನನಗಂತೂ ಹೊಡೆದು ಸಾಕಾಗಿದೆ, ಬೈದು ಸಾಕಾಗಿದೆ, ಏನು ಮಾಡಿದ್ರು ಬಿಡ್ತಾ ಇಲ್ಲ, ಏನಾದರೂ ಸೊಲ್ಯೂಷನ್ ಹೇಳಿ ಅಂತ ಹೇಳ್ತಿದ್ರಿ. ಸೊ ದಿಸ್ ರೀಲ್ ಇಸ್ ಫಾರ್ ಯು. ರೀಸನ್ ಏನಂತ ಹೇಳ್ತೀನಿ, ಈ ರೀಲ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನು ನನ್ನ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡೋದು ಕೂಡ ಮರಿಬೇಡಿ. ಸೊ ಈ ಮಕ್ಕಳು ನೇಲ್ಸ್ ಕಚ್ಚೋದು ಏನಕ್ಕೆ ಅಂತ ಫಸ್ಟ್ ನೀವು ತಿಳ್ಕೊಂಡ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ತುಂಬಾ ಈಸಿ. ಮಕ್ಕಳು ಯಾವತ್ತು ನೇಲ್ಸ್ ಕಚ್ಚೋದು ಅವ್ರಿಗೆ ಸ್ಟ್ರೆಸ್ ಅನಿಸಿದಾಗ, ಬೋರಿಂಗ್ ಫೀಲ್ ಆದಾಗ, ಇಲ್ಲಾಂದರೆ ಸಮಥಿಂಗ್ ಕ್ಯೂರಿಯಸ್ ಅನಿಸಿದಾಗ, ಅನ್ಕಂಫರ್ಟಬಲ್ ಫೀಲ್ ಆದಾಗ, ಈ ಥರ ಒಂದು ಸಿಚುವೇಶನ್ಸಲ್ಲಿ ಮಕ್ಕಳು ನೇಲ್ಸ್ ಬೈಟಿಂಗ್ನ ಮಾಡ್ತಾರೆ. ಸೊ ಈ ರೀಸನ್ಸ್ನ ಕರೆಕ್ಟಾಗಿ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ಪ್ರಾಬ್ಲಮ್ನ ಓವರ್ಕಮ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊಲ್ಯೂಷನ್ ಬಂದ್ಬಿಟ್ಟು ಮಗುವಿನ ನೇಲ್ಸ್ನ ಆಗಿಂದಾಗಲೇ ಟ್ರಿಮ್ ಮಾಡ್ತಾನೆ ಇರಿ. ಆ್ಯಂಡ್ ಮಗು ಇನ್ ಕೇಸ್ ಏನೋ ಸ್ಟ್ರೆಸ್ ಅಥವಾ ಕ್ಯೂರಿಯಸಿಂದ ನೇಲ್ ಬೈಟಿಂಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮಗುನ ಕೂರಿಸ್ಕೊಂಡು ಕಾಮ್ ಡೌನ್ ಆಗಿ ಪ್ರೀತಿಯಿಂದ ಕೇಳಿ. ಇನ್ ಕೇಸ್ ಅವ್ರೇನೋ ಬೋರ್ ಫೀಲ್ ಮಾಡಿ ಅವ್ರು ನೇಲ್ ಬೈಟಿಂಗ್ ಮಾಡ್ತಿದ್ದಾರೆ ಅಂತ ಅಂದಾಗ ಕೀಪ್ ದಮ್ ಎಂಗೇಜಿಂಗ್. ಅಂದರೆ ಅವರು ನೀವೇನೋ ಕೆಲಸದಲ್ಲಿ ಇದ್ರೂ ಪರವಾಗಿಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗಿ ಮಾತಾಡಿಸಿ, ಇಲ್ಲ ಅವ್ರಿಗೆ ಏನಾದರೂ ಹೆಲ್ಪ್ ತಗೊಳ್ಳಿ, ಸಣ್ಣ ಪುಟ್ಟದು ಈ ಥರ ಮಾಡಿದಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಈ ಪ್ರಾಬ್ಲಮ್ ಒಂದೇ ದಿನಕ್ಕೆ ಸಾಲ್ವ್ ಆಗುವಂಥದ್ದಲ್ಲ, ಗ್ರ್ಯಾಜುಯಲಿ ಕಮ್ಮಿ ಆಗ್ತಾ ಅದು ಸಾಲ್ವ್ ಆಗುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.